ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಕೊರೋನಾ ಪಾಸಿಟಿವ್ ಕೇಸಸ್. ಕೊರೋನಾ ಬಂದು ಅರ್ಧ ವರ್ಷವೇ ಕಳೆಯಿತು. ಕೊರೋನಾ ವಿರುದ್ಧ ಸಮರ ಈಗ ಹೇಗೆ ನಡೀತಾ ಇದೆ? ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೊಸ ವೈರಸ್, ಯಾವ ತರ ಇದನ್ನ ಹ್ಯಾಂಡಲ್ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ಕ್ವಾರಂಟೈನ್ ಮಾಡಬೇಕು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ಮೇಲೆ ಚಿಕಿತ್ಸೆ ಕೊಡಬೇಕು, ಎಲ್ಲ ವಿಚಾರವಾಗಿ ಸಹಜವಾಗಿ ಒಂದು ಗೊಂದಲ ಇತ್ತು. ಬಟ್ ಈಗ ಕೊರೋನಾ ಬಂದು ಅರ್ಧ ವರ್ಷ ಆಗಿದೆ ಅಂತಂದ್ರೆ 6 ತಿಂಗಳು ಮುಗಿದು ಹೋಗ್ಬಿಟ್ಟಿದೆ. ಎಟ್ ಪ್ರೆಸೆಂಟ್ ಕೊರೋನಾ ವಿರುದ್ಧ ಸಮರ ಹೇಗೆ ನಡೀತಾ ಇದೆ? ಜನರ ರೆಸ್ಪಾನ್ಸ್ ಹೆಂಗಿದೆ? ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಎಲ್ಲವೂ ಸರಿ ಹೋಗಿದೆಯಾ ಅಥವಾ ಇನ್ನೂ ಕೂಡ ಒಂದಿಷ್ಟು ಫೆಸಿಲಿಟೀಸ್ ಕೊರತೆ ಕಾಡ್ತಾ ಇದೆಯಾ? ಕ್ವಾರಂಟೈನ್ ಹಾಗೇನೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಯಾವ ತರ ನಡೀತಾ ಇದೆ? ಕೊರೋನಾ ತಡೆಗೆ ಜನರ ಸ್ಪಂದನೆ ಆಗ್ತಾ ಇದೆಯಾ? ಕೊರೋನಾ ನಿಯಮ ಗಾಳಿ ತೂರಿದಾರ ಜನ? ಸಾರ್ವಜನಿಕ ಸ್ಥಳಗಳಲ್ಲಿ ಸುರಕ್ಷತೆ ಯಾವ ತರ ಇದೆ? ಈ ಬಗ್ಗೆ ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. 11 ಹೈ ರಿಸ್ಕ್ ಜಿಲ್ಲೆಗಳಲ್ಲಿ ಈ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ ನ್ಯೂಸ್ 18 ಕನ್ನಡ. ಧಾರವಾಡದಲ್ಲಿ ಕೊರೋನಾ ಸ್ಥಿತಿಗತಿ ಯಾವ ತರ ಇದೆ? ರೋಗಿಗಳಿಗೆ ಬೆಡ್ ಸರಿಯಾಗಿ ಸಿಗ್ತಾ ಇದೆಯಾ? ಆಕ್ಸಿಜನ್ ಸರಿಯಾಗಿ ಸಿಗ್ತಾ ಇದೆಯಾ ಅಥವಾ ಏನಾದರೂ ಸಮಸ್ಯೆಗಳಾಗ್ತಿದ್ಯಾ? ಈ ಬಗ್ಗೆ ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಅದರ ಜೊತೆಯಲ್ಲಿ ಜನರಿಗೆ ಅದರ ಜವಾಬ್ದಾರಿ ಇದೆಯಾ ಅಥವಾ ಮರ್ತು ಹೋಗ್ಬಿಟ್ಟಿದಾರಾ? ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಿದ್ದಾರೆ. ಎಸ್ಪೆಷಲಿ ಮಾರ್ಕೆಟ್, ಬಸ್ ನಿಲ್ದಾಣ ಇರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು, ಇಂತಹ ಪ್ಲೇಸ್ಗಳಲ್ಲಿ ಹೇಗಿದೆ ಸ್ಥಿತಿಗತಿ ಅಂತ ನಾವು ರಿಯಾಲಿಟಿ ಚೆಕ್ ಮಾಡಿರೋದು. ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 20 ಆಸ್ಪತ್ರೆಗಳಲ್ಲಿ ಕೋವಿಡ್ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದರಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲೇ ಜಾಸ್ತಿ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ, ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ. ಅದಾದಮೇಲೆ 17 ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಕೋವಿಡ್ ಕೇರ್ ಸೆಂಟರ್ ಈಗ ತುಂಬ ಜನ ಹೋಮ್ ಐಸೋಲೇಷನ್ ಔಟ್ ಮಾಡ್ತಾ ಇದ್ದಾರೆ. ಸೊ ಬರೀ 2-3 ನಮ್ಮ ಹತ್ರ ಆ್ಯಕ್ಚುಲಿ 1500 ಬೆಡ್ಗಳು ಖಾಲಿ ಇದ್ದಾವೆ. ಬಟ್ ಬರೀ 2-3 ಕೇಂದ್ರಗಳಲ್ಲಿ ಮಾತ್ರ ಈಗ ಪೇಷಂಟ್ಗಳು ಇದ್ದಾರೆ. ವೆಂಟಿಲೇಟರ್ ಕಿಮ್ಸಲ್ಲಿನೇ 100 ವೆಂಟಿಲೇಟರ್ಗಳಿದ್ದಾವೆ. ಅದರಲ್ಲಿ ಬರೀ 53 ಪೇಷಂಟ್ಗಳು ಇದ್ದಾರೆ. ಇನ್ನೂ 47 ವೆಂಟಿಲೇಟರ್ಗಳು ಖಾಲಿ ಇದ್ದಾವೆ. ಸೊ ವೆಂಟಿಲೇಟರ್ಗಳದ್ದು ಏನೂ ಸಮಸ್ಯೆ ಇಲ್ಲ. ಹೋಮ್ ಐಸೋಲೇಷನ್ ಪೇಷಂಟು ಸುಮಾರು 1000 ಜನ ಹೋಮ್ ಐಸೋಲೇಷನ್ ಪೇಷಂಟು ಇದ್ದಾರೆ. ಅದರಲ್ಲಿ ನಾವು 25 ಜನರ ವೈದ್ಯರ ತಂಡ ಇದೆ. ಪ್ರೈಮರಿ ಕಾಂಟ್ಯಾಕ್ಟ್ಗೂ ಕೂಡ ನಮಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಟೀಮ್ ಇದೆ. ಅದರಲ್ಲಿ ಸುಮಾರು 60 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರತಿ ಪೇಷಂಟ್ಗೂ ಕೂಡ 10 ಜನ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಅವರನ್ನು ಕೂಡ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಶಿವಮೊಗ್ಗದಲ್ಲಿ ಕೊರೋನಾ ಪರಿಸ್ಥಿತಿ ಹೆಂಗಿದೆ? ಸ್ಥಿತಿಗತಿ ಹೆಂಗಿದೆ? ರೋಗಿಗಳಿಗೆ ಸರಿಯಾಗಿ ಬೆಡ್ ವ್ಯವಸ್ಥೆ ಇದೆಯಾ? ಆಕ್ಸಿಜನ್ ಸಿಗ್ತಾ ಇದೆಯಾ? ನ್ಯೂಸ್ 18 ಶಿವಮೊಗ್ಗದಲ್ಲೂ ಕೂಡ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಇನ್ನು ಅಲ್ಲಿ ಜನರ ರೆಸ್ಪಾನ್ಸ್ ಹೆಂಗಿದೆ? ಆರೋಗ್ಯ ಇಲಾಖೆ ಯಾವ ತರ ಕ್ರಮ ಕೈಗೊಂಡಿದೆ? ಜಿಲ್ಲಾಡಳಿತದಿಂದ ಏನು ಕ್ರಮ ಆಗಿದೆ? ಎಸ್ಪೆಷಲಿ ಕ್ವಾರಂಟೈನ್ ಆದ್ಮೇಲೆ ಯಾವ ತರ ಅವ್ರ ಜೊತೆ ಇವರು ಕನೆಕ್ಟಿವಿಟಿ ಇಟ್ಕೊಂಡಿದ್ದಾರೆ? ಯಾವ ತರ ಅವ್ರಿಗೆಲ್ಲ ಸಜೆಷನ್ಸ್ ಕೊಡ್ತಾ ಇದ್ದಾರೆ? ಸೊ ಈ ಎಲ್ಲ ವಿಚಾರವಾಗಿ ರಿಯಾಲಿಟಿ ಚೆಕ್ ಅನ್ನ ಮಾಡಿರೋದು. ಈಗೇನು ಕೋವಿಡ್-19 ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ DCH ಡಿಸ್ಟ್ರಿಕ್ಟ್ ಕೋವಿಡ್ ಹಾಸ್ಪಿಟಲ್ ಅಂತ ಏನು ಮೆಗ್ಗನನ್ನು ಗುರುತಿಸಿದೀವೋ, ಹಾಸ್ಪಿಟಲ್ನಲ್ಲಿ ನಮ್ಮ ಹತ್ರ 50 ವೆಂಟಿಲೇಟರ್ಸ್ಗಳು ಇದೆ. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೂಡ ಅರೌಂಡ್ 40 ವೆಂಟಿಲೇಟರ್ಗಳು ಇದೆ. ನಮ್ಮ ಮೆಗ್ಗನ್ ಆಸ್ಪತ್ರೆಯಲ್ಲಿ 48 HFNCs ಇದೆ. ಅದೇ ನಿಟ್ಟಿನಲ್ಲಿ ಯಾವಾಗಲೂ ಪೇಷಂಟ್ ಬಂದರೂ ಕೂಡ ಅವರನ್ನು ನಾವು ಸ್ಪಂದಿಸುವ ಮಟ್ಟದಲ್ಲಿ ಅದು ಖಾಲಿ ಆಗ್ತಾ ಇರ್ತದೆ. ಮೃತಪಟ್ಟವರು ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಕೂಡ ಇದುವರೆಗೆ ಪ್ರಕರಣಗಳು ಕಂಡು ಬಂದಿಲ್ಲ. ಪ್ರತಿ ದಿವಸ ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ 70% ಆಫ್ ಪೀಪಲ್ ಹೂ ಆರ್ ಇನ್ ಹೋಮ್ ಐಸೋಲೇಷನ್ ಅವರನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಕ್ವಾರಂಟೈನಲ್ಲಿ ಯಾರ್ಯಾರಿದ್ದಾರೋ ಅವರನ್ನು ಮಾನಿಟರ್ ಮಾಡಲಿಕ್ಕೆ ಆಲ್ರೆಡಿ ಅವ್ರ ಮೊಬೈಲ್ ನಂಬರನ್ನು ನಾವು ಮುಖಾಂತರ GPS ಟ್ರೇಸಿಂಗ್ ಅನ್ನು ಒಂದು ಸಾಫ್ಟ್ವೇರ್ನಲ್ಲಿ